ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾನೂನು ಬಾಹಿರವಾಗಿ ಎಂಗೇಜ್ಮೆಂಟ್ ನಡೀತಾ ಇದೆ. ಹುಡುಗ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದ, ಹಣ ಕೊಟ್ಟಿಲ್ಲ ಅಂತ ಬೇರೆ ಮದುವೆ ಆಗ್ತಿದ್ದಾನೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಏಯ್ ಬಾರಪ್ಪ ನೀನು. ಬಲ ಸುಮ್ಮನೆ ಕಂಪ್ಲೇಂಟ್ ಕೊಟ್ರೆ ತಗೊಂಡ್ಬಿಡ್ತೀರಾ ನೀವು? ಅದನ್ನೆಲ್ಲ ನೀವು ಸ್ಟೇಷನಿಗೆ ಬಂದು ಮಾತಾಡಿ. ಈಗ ನಾವು ಈ ಹುಡುಗನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಆನಂದಣ್ಣ ಹೋಗಿ ಹೇಳ್ಕೊ ಬನ್ರಿ ಅವನ್ನ. ಸರಿ ಅತ್ತೆ ನಿಮಗೆ ಹಾಗಂತ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಎಳ್ಕೊಂಡು ಹೋಗಿ ಸರ್ ಇವನ್ನ. ನೀವು ನಮ್ಮ ಜೊತೆ ಬರಬೇಕು. ನಿಮ್ಮ ಸ್ಟೇಟ್ಮೆಂಟ್ನ ನಾವು ತಗೋಬೇಕು. ಬರೀ ಫೋನ್ನಲ್ಲೇ ಕಂಪ್ಲೇಂಟ್ ಕೊಟ್ಟರೆ ಆಗಲ್ಲ. ಬರ್ತೀನಿ. ಏನೇ ಬಂದಿರೋದು ನೀನು ದೊಡ್ಡ ರೋಗ? ಯಾಕೆ ಕಂಪ್ಲೇಂಟ್ ಕೊಟ್ಟು ಸುಮ್ಮನೆ ಅವನ್ನ ಅರೆಸ್ಟ್ ಮಾಡಿಸ್ತಾ ಇದೆಯಾ? ಯಾಕೆ ಅಂದ್ರೆ ಹೆಂಡತಿ ಅಂತ ನಾನು ಇನ್ನೂ ಬದುಕಿರುವಾಗಲೇ ಇನ್ನೊಬ್ಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾನಲ್ಲ, ಅದಕ್ಕೆ. ನಿನಗೆ ಒಳ್ಳೇದಾಗಲ್ಲ ಕಣೆ. ನೀನ್ ಕೊಟ್ಟಿರೋದು ಸುಳ್ಳು ಕಂಪ್ಲೇಂಟ್ ಅಂತ ಹೇಳು. ಅವ್ನು ಬಿಡೋದಕ್ಕೆ ಹೇಳು. ಯಾವ್ದು ಸುಳ್ಳು? ಹೆಂಡತಿ ಇರುವಾಗಲೇ ಇನ್ನೊಬ್ಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾನಲ್ಲ, ಇದು ಸುಳ್ಳ? ನೀವ್ ಎಲ್ರೂ ಸೇರ್ಕೊಂಡು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತೀರಲ್ಲ, ಅದ್ ಸುಳ್ಳ? ಹಾಳೋದವಳೆ, ಅವನ್ ಜೀವನ್ ಜೊತೆ ಆಟ ಆಡ್ತಿದೀಯಾ? ಅವನ್ ಜೊತೆಗಿದ್ದಾಗಂತೂ ನೆಮ್ಮದಿಗಿರಕ್ ಬಿಡ್ಲಿಲ್ಲ, ಈಗಲೂ ಕಿತ್ತು ತಿಂತಿದ್ಯಲ್ಲೇ. ರೀ ಹೊಡಿಬೇಡ್ರಿ. ಹೊಡೆದ್ರೆ ನಿಮ್ಮೇಲೂ ಕೇಸ್ ಹಾಕ್ಬೇಕಾಗತ್ತೆ. ಆಯ್ತು, ನನ್ನನ್ನು ಒಳಗಡೆ ಹಾಕಿ. ಇಂಥವಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ನನಗೂ ಶಿಕ್ಷೆ ಆಗ್ಬಿಡ್ಲಿ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ. ಬಂದಿದ್ದನ್ನ ಎದುರಿಸೋಣ. ತಪ್ಪೇ ಮಾಡ್ತಿದ್ದಾಗ ಭಯ ಯಾಕೆ? ಸುಳ್ಳು ಕಂಪ್ಲೇಂಟ್ಗೆಲ್ಲ ಆಯಸ್ಸಿರಲ್ಲ. ಹೌದು ಜಾನಕಿ, ಬಲವಂತದಿಂದ ಏನು ಪಡ್ಕೊಳಕ್ಕಾಗಲ್ಲ ಅನ್ನೋದು ಅವಳಿಗೂ ಗೊತ್ತಾಗ್ಲಿ. ಹೇಗ್ ಪಡ್ಕೋಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಆನಂದಣ್ಣ, ನೋಡಿ ಅಜ್ಜಿ, ನನ್ನ ಜೀವನನ ಹೇಗೆ ಹಾಳು ಮಾಡಿಬಿಟ್ಲು. ರುಕ್ಕು, ಸಮಾಧಾನ ಮಾಡ್ಕೊಳೆ. ಬಾಲಂಗೇನು ಆಗೋದಿಲ್ಲ. ಅವನಿಗೇನಾರು ಆಗೋದಕ್ಕೆ ನಾವು ಬಿಟ್ಬಿಡ್ತೀವ? ನನಗೆ ಮಾವ ಬೇಕು. ಮಾವ ಇಲ್ಲದೆ ನಾನು ಬದುಕಲ್ಲ. ಕರ್ಕೊಂಡು ಬರ್ತಾರೆ ಕಣೆ. ಹುಡುಗ್ರ, ನೀವು ಬಾಲಿನ ಜೊತೆ ಹೋಗಿ ಅಲ್ಲೇನಾಯ್ತು ಅಂತ ನಮ್ಗೊಂದು ಫೋನ್ ಮಾಡ್ರೋ. ಹೌದು ಸರ್, ನನ್ಗೆ ಎಷ್ಟೇ ಬೇಡ ಅಂದರೂ ಇನ್ನೊಬ್ಳನ್ನ ಮದುವೆ ಆಗಕ್ಕೆ ಹೋಗ್ತಿದ್ದಾನೆ. ಅದು ಅಲ್ಲದೆ ನಮಗಿನ್ನೂ ಡಿವೋರ್ಸ್ ಕೂಡ ಆಗಿಲ್ಲ. ಅವನಿಗೆ ವರದಕ್ಷಿಣೆ ಬೇಕಂತೆ. ಅಷ್ಟೊಂದು ದುಡ್ಡು ಕೊಡೋಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ.
ನಾವು ತುಂಬ ಬಡವರು. ಏನಯ್ಯ ನೋಡಕ್ ಇಷ್ಟು ಒಳ್ಳೆನ್ ಥರ ಕಾಣ್ತೀಯ, ವರದಕ್ಷಿಣೆ ಕೇಳಕ್ ನಾಚಿಕೆ ಆಗಲ್ವಾ? ನ್ಯಾಯವಾಗಿ ನೋಡಿದ್ರೆ ನೀವು ದುಡ್ದು ನಿಮ್ಮ ಹೆಂಡ್ತಿನ ಸಾಕ್ಬೇಕು, ಆದ್ರೆ ನೀವುಗಳು ಹೆಂಡ್ತಿನ ಅವ್ರ ಮನೆಯವ್ರನ್ನ ದುಡ್ಡು ಅಂತ ಪೀಡಿಸ್ತಿರಲ್ಲಯ್ಯ. ಹೇಳೋ ನಿನ್ನ ಹೆಸರೇನು? ನಂದಿನಿ ಅವರೇ, ಇವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಡೌರಿ ಕೇಸು ಮೇಡಮ್. ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಇನ್ನೊಂದು ಎಂಗೇಜ್ಮೆಂಟ್ ಮಾಡ್ಕೊಳಕ್ ಹೊರಟಿದ್ದ. ಇವನ್ ಹೆಂಡತಿ ಕಂಪ್ಲೇಂಟ್ ಕೊಟ್ಲು, ಅದಕ್ಕೆ ಎಳ್ಕೊಂಡು ಬಂದು ಕೂರಿಸಿದ್ದೀನಿ. ಏನು ವರದಕ್ಷಿಣೆ ಕೇಸ? ಅದು ಇವ್ರ ಮೇಲೆ? ಹ್ಞೂ ಮೇಡಮ್, ನೋಡಿ ನೋಡೋಕೆ ಎಷ್ಟು ಡೀಸೆಂಟಾಗಿ ಕಾಣ್ತಾರೆ, ಆದರೆ ಮಾಡೋದೆಲ್ಲ ಇಂಥ ಕೆಲಸನೇ. ನನಗೂ ಮೊದಲು ನಂಬಿಕೆ ಬರಲಿಲ್ಲ ಮೇಡಮ್, ಆದರೆ ಅಲ್ಲಿ ನೋಡಿ ಅವ್ರ ಹೆಂಡ್ತಿನೇ ಕೂತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವ್ರು ನನಗೆ ಚೆನ್ನಾಗಿ ಗೊತ್ತು, ವರದಕ್ಷಿಣೆ ಕಿರುಕುಳ ಕೊಡೋ ಮನುಷ್ಯ ಅಲ್ಲ. ಮುನ್ಸ್ವಾಮಿ ಸರ್, ಇವ್ರ ಸ್ಟೇಟ್ಮೆಂಟ್ನ ತಗೋಬೇಡಿ. ಬನ್ನಿ ಒಳಗೆ. ನೀವು ಬನ್ನಿ. ನೀವು ಬರ್ಕೊಳ್ಳಿ ಸರ್. ಯಾಕೆ ಮೇಡಮ್ ಹೇಳೋದು ಕೇಳಿಸಿಲ್ವಾ? ಹೋಗಿ ಒಳಗಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.